ನಮಸ್ಕಾರ. ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಮಾಡಿ ಕುಡಿಬಹುದಾದಂಥ ಒಂದು ರೆಸಿಪಿ ಹೇಳ್ತೀನಿ. ಅದೇ ಹೆಸರುಬೇಳೆ ಸೂಪ್. ಅದಕ್ಕೆ ಬೇಕಾಗುವಂಥದ್ದು ಹೆಸರುಬೇಳೆ ಅಥವಾ ಹೆಸರುಕಾಳು, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಅರಿಶಿಣ, ಕಾಳುಮೆಣಸು, ಬೆಣ್ಣೆ ಅಥವಾ ತುಪ್ಪ, ಹಾಗೆ ಉಪ್ಪು. ಹೆಸರುಬೇಳೆಯನ್ನು 2-3 ತಾಸು ನೀರಿನಲ್ಲಿ ನೆನೆ ಇಡಬೇಕು. ನಂತರ ಸೆಮಿ ಸಲಾಡ್ ಆಗೋ ಥರ ಬಿಸಿನೀರಲ್ಲಿ ಕುದಿಸ್ಕೊಳ್ಬೇಕು. ನಂತರ ಒಂದು ಕಡೆ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಬೇಯಿಸ್ಕೊಳ್ಬೇಕು. ಸೆಮಿ ಸಾಲಿಡ್ ಆಗಿರ್ತಕ್ಕಂಥ ಬೇಳೆಯನ್ನು ಹಾಕಿ ಕುದಿಸ್ಬೇಕು. ನಂತರ ಮೇಲ್ಗಡೆ ಕಾಳುಮೆಣಸು, ಅರಿಶಿಣ ಪುಡಿ ಹಾಕಿ ನಂತರ ಉಪ್ಪು ಹಾಕಿದರೆ ಆರೋಗ್ಯಕರವಾದ ಸೂಪ್ ಸಿದ್ಧ. ಹಾಗೆ ಇದರ ಉಪಯೋಗಗಳು ಏನಂತ ನೋಡಿದರೆ, ಇದು ಜೀರ್ಣಕ್ರಿಯೆ ಹಾಗೆ ಪಾಚನ ಕ್ರಿಯೆಯನ್ನು ಸರಿ ಮಾಡುತ್ತೆ. ಹಾಗೆ ಗ್ಯಾಸ್ಟ್ರೈಟಿಸ್ ಇದ್ದವರಿಗೆ, ಡಯಾಬಿಟಿಕ್ ಇದ್ದವರಿಗೆ, ಅಜೀರ್ಣ ಹಾಗೆ ಅಗ್ನಿಮಂದ್ಯ ಇರುವಂಥವರು ಸೇವಿಸಿದರೆ ತುಂಬ ಉತ್ತಮ. ಹಾಗೆ ವಾತ ಪ್ರಕೃತಿಯವರು ತುಪ್ಪ ಹಾಕಿ ಬಳಸಿದರೆ ಅವರಿಗೆ ತುಂಬ ಉತ್ತಮ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ. ನಮಸ್ಕಾರ.